ಇದೆ ಆ ಚೀಸ್ ಕೇಕು, ತುಂಬ ಸಖತ್ತಾಗಿರುತ್ತೆ. H&M ಅಲ್ಲಿ ಏನೂ ಕಲೆಕ್ಷನ್ಸ್ ಚೆನ್ನಾಗಿಲ್ಲ, ನನಗಂತೂ ಏನೂ ಇಷ್ಟ ಆಗಲಿಲ್ಲ. ಗೈಸ್ ನನಗೆ ಚೊಪ್ಲಿ ಕಲೆಕ್ಷನ್ ಇಲ್ವಂತೆ ಗೈಸ್ ಇಲ್ಲಿ. ಚೊಪ್ಲಿ ಕಲೆಕ್ಷನ್ ಇಲ್ವಾ? ಎಲ್ಲ ಹೆಂಗಿದೆ ಅಂತ ಹಾಂ, ಒಂದು ಕೆಲಸ ಮಾಡಿ, ಡಿಫ್ರೆಂಟಾಗಿ ಯುನೀಕಾಗಿ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ಬೇಕು. ಕೊನೆಗೆ ಬರ್ಕೊಂಡು ಸ್ಟಾಕ್ ಬಿಟ್ಟು ಕ್ರಾಕ್ಸಿಗೆ ಬಂದೆ. ನಾನು ಎಲ್ಲಿದ್ದೀನಿ ಅಂತ ಅಂದರೆ ಗಾಂಧಿ ಜೊತೆ ಇದ್ದೀನಿ. ಫಾರ್ಚುನೇಟ್ಲಿ ನಾವಿವತ್ತು ಬಂದಿದ್ದು ಕೆಲಸ ಆಗಲಿಲ್ಲ. ದಿಸ್ ಫ್ಲೈಟ್ ಹ್ಯಾಸ್ ಬೀನ್ ಕ್ಯಾನ್ಸಲ್ ಬೈ ದ ಏರ್ಲೈನ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಫೋರಮ್ ಮಾಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನ್ಯೂ ಕಲೆಕ್ಷನ್ಸ್ ಏನೇನಿದೆ ಅಂತ ಚೆಕ್ಔಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಮೇಯ್ನಾಗಿ ನಾನು ಚಪ್ಪಲಿ ತೊಗೋಬೇಕು ಅಂತ ಬಂದೆ. ಸೊ ಯಾವ ಚಪ್ಪಲಿ ತೊಗೋತೀನಿ, ಏನೇನು ತೊಗೋತೀನಿ ನೋಡೋಣ ಬನ್ನಿ. ಸೊ ನಾವಿವಾಗ ಕೆಬಾಬ್ಚಿಗೆ ಬಂದಿದ್ದೀವಿ. ಸೊ ಇಟ್ ಈಸ್ ಅ ಟರ್ಕಿಶ್ ಬಾರ್ಬಿಕ್ಯೂ ರೆಸ್ಟೋರೆಂಟ್. ಸೊ ಬನ್ನಿ ಹೋಗೋಣ. ಸೊ ನಾವು ಇವಾಗ ಕೆಬಾಬ್ಚಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಶಾಪಿಂಗ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ತಿನ್ನಬೇಕಲ್ವ, ಎನರ್ಜಿ ಇರಬೇಕಲ್ವ ಅಂತ ಅಂದ್ಬಿಟ್ಟು ಊಟ ಮಾಡೋಣ ಫಸ್ಟು ಅಂದ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನಾವೇನೇನು ಆರ್ಡರ್ ಮಾಡಿದ್ದೀವಿ ಅಂತ ಅಂದರೆ ಒಂದು ಚಿಕನ್ ಮಂಡಿ ಬಿರಿಯಾನಿ ಮತ್ತು ಗಲಾಟಾ ಚೀಸ್ ಕೇಕ್ ಬಂದು ಇಲ್ಲಿ ತುಂಬ ಫೇಮಸ್ಸು ಇದೆ. ಆ ಚೀಸ್ ಕೇಕು ತುಂಬ ಸಖತ್ತಾಗಿರುತ್ತೆ. ಸೊ ಐ ಮಿಸ್ ಈಟಿಂಗ್ ದಿಸ್. ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ನನಗೆ ಅಂತ ತಂದ್ಕೊಟ್ಟಿದ್ದು ಫಸ್ಟ್ ಟೈಮು. ಸೊ ಆ ಫ್ರೆಂಡ್ ಯಾರು ಅಂದರೆ ಆ ಫ್ರೆಂಡ್ ಆ್ಯಕ್ಚುಲಿ ನನ್ನ ಜೊತೆ ಇದ್ದಾರೆ, ಅವರೇ ನನಗಿದು ಟೇಸ್ಟ್ ಮಾಡಿಸಿದ್ದು. ಸೊ ಇಲ್ಲಿ ಮ್ಯಾಗ್ನೋಲಿಯಾ ಬೇಕ್ರಿ ಕೂಡ ಇದೆ, ಅಲ್ಲೂ ನೋಡೋಣ. ಆದರೆ ಆಮೇಲೆ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಕೊನೆಯಲ್ಲಿ ಹೊಟ್ಟೆಲಿ ಜಾಗ ಇದ್ದರೆ, ಜಾಗ ಇಲ್ಲ ಅಂದರೂ ಪರವಾಗಿಲ್ಲ ಮನೆಗೆ ಎತ್ಕೊಂಡು ಹೋಗ್ತೀನಿ. ನನಗಂತೂ ಮ್ಯಾಗ್ನೋಲಿಯಾ ಫೇವ್ರೆಟ್. ಸೊ ಬನ್ನಿ, ಇವಾಗ ಊಟ ಆರ್ಡರ್ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿತ್ತು ಊಟ ಅಂತ. ಚಿಕನ್ ಮಂದಿ ಬಂದಿದೆ, ನೋಡೋಕ್ಕೆ ತುಂಬ ರುಚಿಯಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ, ನೋಡೋಣ. ಸೊ ಫುಲ್ ಟರ್ಕಿಶ್ ಸ್ಟೈಲ್ ಬಿರಿಯಾನಿ ಯಮ್ಮಿ ಆಗಿದೆ. ಅಂದರೆ ನಮ್ಮ ನಾಟಿ ಸ್ಟೈಲ್ ಅಷ್ಟೇನಿಲ್ಲ, ಬಟ್ ಇಟ್ಸ್ ಓಕೆ ಕಂಪೇರ್ ಟು ನಾಟಿ ಸ್ಟೈಲ್. ನಾಟ್ ದ್ಯಾಟ್ ಗ್ರೇಟ್, ಬಟ್ ಇದ್ರ ತಕ್ಕನಾಗೆ ಚೆನ್ನಾಗಿದೆ. ನಾಟ್ ದ್ಯಾಟ್ ಬ್ಯಾಡ್ ಆಲ್ಸೋ, ಚೆನ್ನಾಗಿದೆ. ಸೊ ಚೀಸ್ ಕೇಕ್ ಇಲ್ಲಿ ಬಂದಿದೆ. ಸೊ ತಿನ್ಬೇಕಾದ್ರೆ ನಿಮಗೂ ಕೂಡ ಅದ್ರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತಿನ್ಬಿಟ್ಟು ಆ್ಯಕ್ಚುಲಿ ಮುಂಚೆ ತಿಂದಿದ್ದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಕೇಕು. ಆ ಫ್ರೆಂಡ್ ಯಾರು ಅಂತ ಅಂದರೆ ಆ ಫ್ರೆಂಡ್ ನನ್ನ ಜೊತೆಗೇ ಇದ್ದಾರೆ. ಈಗ ಕೂಡ ತೋರಿಸ್ತೀನಿ, ಕಾಯ್ತಾ ಇರಿ ಯಾರು ಏನು ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಗಲಾಟಾ ಚೀಸ್ ಕೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟೊಂದು ದಿನ ಆದಮೇಲೆ ತಿಂತಾಯಿದ್ದೀನಿ, ಆಲ್ಮೋಸ್ಟ್ 1 ವರ್ಷ ಆದಮೇಲೆ ತಿಂತಾಯಿದ್ದೀನಿ. ಸಖತ್ತಾಗಿದೆ. ನಾನಂತೂ ಕಳೆದೋದೆ. ಎಷ್ಟು ನನಗೆ ಜಾಸ್ತಿ ಚಾಕ್ಲೇಟಿ ಇರಬಾರ್ದು, ಈ ಥರ ಮೈಲ್ಡಾಗಿರಬೇಕು, ತೀರಾ ಮಕ್ಚೆಟ್ ಹೊಡಿಬಾರ್ದು. ಬೆಸ್ಟ್, ಅಮೇಝಿಂಗ್. ನೀವು ಟ್ರೈ ಮಾಡಿ. ಫೋರಮ್ ಮಾಲಲ್ಲಿರೋದು ಕೆಬಾಬ್ಚಿ ಅಂತ. ನೀವು ಯಾರು ಸುತ್ತಮುತ್ತ ಇದ್ದರೆ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ, ತುಂಬ ಸಖತ್ತಾಗಿದೆ. ಸೊ ನೆಕ್ಸ್ಟು ಶಾಪಿಂಗ್ ಮಾಡೋಣ ಬನ್ನಿ. ನಾನಿವಾಗ ಫಸ್ಟು H&Mಗೆ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಕಲೆಕ್ಷನ್ಸ್ ಹೇಗಿದೆ ಏನು ಅಂತ. ಎಲ್ಲ ನಾರ್ಮಲ್ ಅನಿಸ್ತಾ ಇದೆ ನನಗೆ. ನಾನು ತೊಗೊಂಡಿದ್ದೆ ಲಾಸ್ಟ್ ಟೈಮು, ಇದು ನನ್ನ ಹತ್ರ ಇದೆ, ನಾನು ಹಾಕೇ ಇಲ್ಲ. ನನಗೆ ಹಿಂಸೆ ಇಡುತ್ತೆ. ಕಲೆಕ್ಷನ್ಸೇ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಏನೂ ಅಷ್ಟು ಚೆನ್ನಾಗಿಲ್ಲ. ಇದು 999 ಅಂತೆ. $1,499. $1,399.
ಸೊ ಇದು ಬಂದ್ಬಿಟ್ಟು 2699, ಸ್ವಲ್ಪ ಜಾಸ್ತಿನೇ ಆಯಿತು ಇದು. ಇದೊಂಥರ ಚೆನ್ನಾಗಿತ್ತು, ಶಿಯರ್ ಪ್ಲಾಜೋ ಪ್ಯಾಂಟ್. ಸೊ ಇದು ಬಂದು 2299. H&M ಅಲ್ಲಿ ಏನೂ ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ, ನನಗಂತೂ ಏನೂ ಇಷ್ಟ ಆಗಲಿಲ್ಲ. ಸೊ ಇವಾಗ ನಾನು ಬಕಿನ್ ಸ್ಟಾಕ್ಗೆ ಅಂತ ಹೋಗೋಣ ಅಂದ್ಕೊಂಡಿದ್ದೀನಿ. ಮತ್ತೆ ನಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾ? ಬಕಿನ್ ಸ್ಟಾಕ್ಗೆ ಬಂದಿದ್ದೀವಿ. ಸೊ ಇವತ್ತು ನನಗೆ ಶಾಪಿಂಗ್ ಮಾಡಲು ಕಂಪ್ನಿ ಕೊಡ್ತಿರುವಂಥ ವ್ಯಕ್ತಿ ಬಂದು ಬಬ್ಬಲು. ಬಿಡಿ, ನಾವು ಆರಾಮಾಗೆ ಕ್ರಾಕ್ಸಲ್ಲಿ ಇಸ್ಕೊಂತೀವಿ ಬಿಡಿ. ಏನು ಬ್ರೋ ಹಿಂಗೆ ಮಾಡ್ಬಿಟ್ಟು ಇನ್ನೊಂದು ಚಿಕ್ಕ ಸೈಜ್ ಕೊಡಿ ಇದಕ್ಕಿಂತ. ಇದೇನಾ ಲಾಸ್ಟು? ಹಾಂ ಹಾಂ. ಸೊ ನಮ್ಮ ಜೊತೆ ಇವತ್ತು ಬಂದಿರೋದು ಬಬ್ಲು. ಹಾಯ್ ಗೈಸ್. ಏನಕ್ಕೆ ಬಂದೆ? ಶಾಪಿಂಗ್ ಮಾಡೋಕ್ಕೆ. ನಾನು ಚಪ್ಪಲಿ ತೊಗೋತಿದ್ದೀನಿ ಅಂತ ಇವನು ಚಪ್ಪಲಿ ತೊಗೊಳಕ್ಕೆ. ಗೈಸ್ ಅಲ್ಲಿ ತೋರಿಸು ಒಂದು ನಿಮಿಷ. ಗೈಸ್ ನನಗೆ ಚಪ್ಪಲಿ ಕಲೆಕ್ಷನ್ ಇಲ್ವಂತೆ ಗೈಸ್ ಇಲ್ಲಿ. ಚಪ್ಪಲಿ ಕಲೆಕ್ಷನ್ ಇಲ್ವಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಚಪ್ಪಲಿ ಕಲೆಕ್ಷನ್ ಇಲ್ವಂತೆ ಗೈಸ್. ಚಪ್ಪಲಿ ಕಲೆಕ್ಷನ್ ಇಲ್ವಂತೆ. ಅಲ್ಲ ನೀನು ತಾನೇ ಹೇಳ್ದವನು ಬರಲ್ಲ ಶಾಪಿಂಗ್ ನನ್ನ ಜೊತೆ. ಫ್ಲಾಶ್ ಬ್ಯಾಕ್. ಗೈಸ್ ಒಂದು ಹೇಳ್ತೀನಿ, ಹೆಣ್ಮಕ್ಳ ಜೊತೆ ಜೀವನದಲ್ಲಿ ಇರು ಒಂದು ನಿಮಿಷ. ಪ್ಲೀಸ್ ಯಾಕೆ ಪ್ಲೀಸ್ ಯಾಕೆ ಎಲ್ಲ ಗಂಡು ಮಕ್ಳು ಇದೊಂದು ಕೇಳ್ಕೊಂತಾ ಇದೀನಿ, ಇದೊಂದು ವಿನಂತಿ ಕೊಡ್ತಾ ಇದೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವತ್ತೇನಕ್ಕೆ ಬಂದಿದ್ಯಾ ಶಾಪಿಂಗ್? ಅಪ್ಪಿ ನನಗೂ ಯಾರು ಇರ್ಲಿಲ್ಲ ಗೈಸ್, ಬಾಯ್ಸು ಎಲ್ಲ. ಆ ಬ್ಲ್ಯಾಕಲ್ಲಿ ಐತಂತೆ. ಅಯ್ಯೋ ಇದು ಟೈಟ್ ಇದೆ, ಅದು ಲೂಸ್ ಮಾಡ್ಕೋಬಹುದು. ಡೂಡ್ ಸ್ವಲ್ಪ ದಿನ ಲೂಸ್ ಆಗುತ್ತೆ ಡೂಡ್, ಅದು ಗೊತ್ತು. ಬಟ್ ನಂಗೆ ಸಿಲ್ವರೇ ಬೇಕಿತ್ತು. ಬ್ರೌನ್ ಇದೆಯಾ? ಅಟ್ಲೀಸ್ಟ್ ಬ್ರೌನ್ ಇಲ್ವಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಎಸ್ ನಿನಗೂ ಸಿಕ್ಕಿಲ್ಲ. ಎಸ್ ನನಗೆ 37 ತಗೋತೀನಲ್ಲ. ಸೊ ಆ್ಯಕ್ಚುಲಿ ಇದು ನಾನು ಈ ಥರದ್ದೇ ನೋಡ್ತಿದ್ದೆ, ಬಟ್ ಇದರಲ್ಲಿ ಸೈಜ್ ಇಲ್ಲ ನಂದು. ಸ್ಟಾಕ್ ಇನ್ನೊಂದು 2 ವೀಕ್ಸ್ ಆದಮೇಲೆ ಬರುತ್ತಂತೆ. ಬ್ಲ್ಯಾಕಲ್ಲಿತ್ತು, ಆದರೆ ಬ್ಲ್ಯಾಕ್ ಬೇಡ ನನಗೆ. ಯಾವುದೊಂದು ಸೈಜು ಇಲ್ವಾ? ಯಾವ ಕಲರ್ ಆದರೂ ಪರವಾಗಿಲ್ಲ, ಅದ್ರೊಳಗೆ ದೊಡ್ಡದಾಗಿತ್ತಲ್ಲ ಅದು. ಇವ್ನಿಗೆ ಇವಾಗ ಬಂದ್ಬಿಟ್ಟಿದ್ದಾನಲ್ಲ, ತೊಗೊಂಡು ಹೋಗ್ಬೇಕು. 2 ದಿನದಲ್ಲಿ ವಾಪಸ್ ಹೋಗ್ತಾ ಇದ್ದಾನೆ ಇವನು ಲಂಡನ್ಗೆ. ನಾನು ಇಸ್ಕೊಂಡು ತೊಗೊಂಡೇ ಬರ್ಬೋದು. ನಾರ್ಮಲ್ ಇದೆ ಇಲ್ವಂತೆ, ಇಡೀ ಬ್ಯಾಂಗ್ಳೂರಲ್ಲೇ ಇಲ್ವಂತೆ. ನೋಡ್ಲಾ ಹಾಕೊಂಡು? ಓ ಇದಿದೆ ಅಲ್ವಾ ನಿನ್ನ ಹತ್ರ? ಇತ್ತು, ಅದು ಹೋಯ್ತು. ಹೋಯ್ತಾ? ಹ್ಞೂ. ಮತ್ತೆ ಇಷ್ಟಿಷ್ಟು ಸಾವಿರ ಕೊಟ್ಟು ತಗೊಳ್ಳೋದೇನಕ್ಕೆ, ಹೋಗಿಸ್ಕೊಳ್ಳೋದೇನಕ್ಕೆ? ಇದು ತಗೊಳ್ಳ, ಚೆನ್ನಾಗಿದೆ, ಡಿಫ್ರೆಂಟಾಗಿ. ಅಂಕಲ್ ದೇರ್ ಚಪ್ಪಲಿ ಥರ ಇದೆ. ನನಗೆ ಬಲ್ಕಿನ್ ಸ್ಟಾಕಲ್ಲಿ ನೋಡಿ, ಒಂದು ಲಂಡನ್ ಟೈಮಿಂಗ್ಸ್ ಇವಾಗ ಅಲಾರಾಮ್ ಬಡ್ಕೋತೀವಿ. ಸರಿ ಬ್ರೋ, ಬಿಡಿ ಬಾಮ. ಇಲ್ಲ ಇದು ಚೆನ್ನಾಗಿದೆ, ಬಟ್ ನನ್ನ ಹತ್ರ ಆಲ್ರೆಡಿ ಈ ಥರದ್ದು. ವಾಟ್ ನಥಿಂಗ್. ನನ್ನ ಸೈಜ್ ಸಿಗ್ಲಿಲ್ಲ ಅಂದ್ರೆ ಅದು ಹೆಂಗೋ ನೀನೇ ಇಸ್ಕೊಂತೀಯ? ಏನು ಇವನೇ ಬಾಯ್ ಹಾಕಿದ್ದು, ಸಿಗ್ಬಾರ್ದು ಅಂತ. ಹಂಗೆಲ್ಲ ಹಾಕ್ತೀನಿ ನಾನು. ನಡಿ ಸಿರಿ, ಆಯ್ತು ಹೋಗೋಣ. ಬಾ ನಡಿ. ಇದೆ ಮಾತು. ನಡಿ ನಮ್ಮ ಆಯ್ತು. ಬಾಯ್. ನೀವು ತಗೋ, ಬೇಗ ಈಗ ಹಾಕೋಬೋದು ಇದಕ್ಕೆ. ಎಷ್ಟಂತ ಗೊತ್ತಿಲ್ಲ. 8399 ಕೊಡ್ಸಿ ಇವಾಗ. ಆಯ್ತು ತಗೋ, ಆಯ್ತು ತಗೋ. ಕೊಡಿ, ಹಾಕೊಂಡು ನೋಡ್ತೀವಿ. ತಗೋ, ಹಿಡ್ಕೊ, ಬ್ಲಾಗ್ ಮಾಡು. ಯಾರಿಗೆ? ಶೀಲಾ ಆಂಟಿಗೆ ಅದು? ಹೇಳ ಹೆಂಗಿದೆ ಅಂತ. ಈ ಹಾವು ಇರುತ್ತಲ್ಲ, ಹಾವಿಗೆ ಅದೇ ಅದಕ್ಕೆ ಬೇಕು ಅಂತ ತಗೋತಿರೋದು. 5 minutes later. ಬೇಡ ಬಿಡು, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಸಾಕು, ಆಫ್ ಮಾಡಿ. ಇದೆಲ್ಲ ನೀನು ಲಂಡನ್ ಬಂದಾಗ ಮಾತಾಡ್ಬೇಕು. ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ನೋಡಿದ ತಕ್ಷಣ ವಾವ್ ಅಂತ ಅನ್ಸ್ಬೇಕು. ಇದೆಲ್ಲ ಜಾತ್ರೆ ಹೇಳು, ಜಾತ್ರೆಯಲ್ಲಿ ಏನಿಲ್ಲ, ಜಾತ್ರೆಯಲ್ಲಿ 100 ರೂಪಾಯಿ ಮಾಡೋ ಥರ ಐತೆ. ನೀವು ಯಾವ್ದು ನಿಮ್ದೆಲ್ಲ ನಾನು ತಗೋಬೇಕಿತ್ತು ಅಂತ ಬಂದೆ. ನಾನು ತಗೋಬೇಕಿತ್ತಲ್ಲ. ಹೌದು, ಏನು ಯುನೀಕ್ ಕಲೆಕ್ಷನ್ಸ್ ವಾವ್ ಅನ್ನೋ ಥರ ಏನೂ ಇಲ್ಲ. ಸೊ ನಾಟ್ ಟುಡೇ, ನಾಟ್ ದಿಸ್ ಟೈಮ್ ಇನ್ H&M. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮ್ಯಾಗ್ನೋಲಿಯಾ ಬೇಕ್ರಿ.
ದಿಸ್ ಇಸ್ ಲೈಕ್ ಮೈ ಆಲ್ ಟೈಮ್ ಫೇವ್ರೆಟ್. ಯಾವಾಗಲೇ ನನಗೆ ಫ್ರೆಶ್ಲಿಶಿಯಸ್ ಕೇಕ್ ತಂದರೆ ಫುಲ್ಲು ಖುಷಿಯಿಂದ ತಿಂತೀನಿ. ಮ್ಯಾಗ್ನೋಲಿಯಾ ಬೇಕ್ರಿ ಅಂದರೆ ಸೊ ಅಲ್ಲಿ ತುಂಬ ಸಖತ್ತಾಗಿರುತ್ತೆ ಟ್ರೆಶ್ಲಿಶಿಯಸ್. ಆ್ಯಕ್ಚುಲಿ ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ ನಮ್ಮ ಅಣ್ಣ ನನಗೋಸ್ಕರ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋದಾಗ ನನಗೆ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದ. ಮಾಲ್ ನೋಡಿ ಗೈಸ್ ಹೆಂಗಿದೆ, ಕೋಣನಕುಂಟೆ ಫೋರಮ್ ಮಾಲ್ ಇದು. ಇದೆ ನೋಡಿ ಫೋರಮ್ ಮಾಲ್. ಸ್ಟಾರ್ಬಕ್ಸ್ ಎಲ್ಲ ಪ್ರತಿಯೊಂದು ಇದೆ ಇಲ್ಲಿ. ಇವಾಗ ಇವನಿಗೆ ಚಪ್ಪಲಿ ಹುಡ್ಕೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ಬನ್ನಿ. ಯು ಕೆ ಅಲ್ಲಿ ಕಲೆಕ್ಷನ್ಸ್ ನೋಡಿದೆ ನೋಡು. ವಾ, ಎಲ್ಲ ಕಲರು ಇದೆ ಗೈಸ್. ಇಲ್ಲಿ ಪರ್ಪಲ್, ನನ್ನ ಹತ್ರ ಆಲ್ರೆಡಿ ಪರ್ಪಲ್ ಕಲರ್ ಇದೆ ಬ್ರೋ. ಸೊ ಈ ಸಲ ಡಿಫ್ರೆಂಟ್ ಕಲರ್ ನೋಡೋಣ. ಕೊನೆಗೆ ಬರ್ಕನ್ ಸ್ಟಾಕ್ ಬಿಟ್ಟು ಕ್ರಾಕ್ಸಿಗೆ ಬಂದ್ವಿ. ಅಷ್ಟೇ ಉದ್ದ, ಆಗಿದ್ದು ಉದ್ದ. ಚೆನ್ನಾಗಿತ್ತು, ತಗೋಯ್ತು. ಚೆನ್ನಾಗಿದೆಯಾ? ಹ್ಞೂ ಮೊದಲೇ ಉದ್ದ ಇದೆಯಾ, ಅದಕ್ಕಿನ್ನ ಎಕ್ಸ್ಟ್ರಾ ಉದ್ದ. ಸರಿ ತಗೋ, ನೀನು ತಗೋತಿದ್ದೀನಿ, ಇವನಿಗೆ ತಗೋತಿದ್ದಾನೆ. ನೆಕ್ಸ್ಟ್ ನಾನು ಬಂದಿದ್ದು ಝಾರಾಗಿನೇ. ಸೊ ಝಾರಾದಲ್ಲೂ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ, ಎಲ್ಲ ಓಲ್ಡ್ ಕಲೆಕ್ಷನ್ಸೇ ಇತ್ತು. ಸೊ ಅದಕ್ಕೆ ನಾನು ಜಸ್ಟ್ ಬ್ಲ್ಯಾಕ್ ಕಲರ್ ಫಾರ್ಮಲ್ ಶರ್ಟ್ ತೊಗೊಂಡೆ. ಮುಂಚೆ ನನ್ನ ಹತ್ರ ಇತ್ತು, ಬದ್ದೇನೆಲ್ಲೋ ಮಿಸ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಶರ್ಟ್ ತೊಗೊಂಡೆ. ಸೊ ಇದೇ ತಿಂಗಳು ಜೂನ್ 2nd ವೀಕ್ ಝಾರಾದಲ್ಲಿ ವೇರ್ ಹೌಸ್ ಸೇಲ್ ಕೂಡ ನಡೀತಿದೆ. ಸೊ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಹಾಯ್ ಗೈಸ್, ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಜಾನ್ಸಿ ಜೊತೆ ಇದ್ದೀನಿ. ಏನಕ್ಕೆ ಅಂತ, ಜಾನ್ಸಿ ಎಷ್ಟೊಂದು ದಿನ ಆದಮೇಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿದ್ದಾಳೆ. ಬ್ಯಾಂಗ್ಳೂರ್ ಹೆಂಗಿದೆ ಜಾನ್ಸಿ? ವೆರಿ ನೈಸ್ ವೆದರ್ ಇಸ್ ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿ. ಫುಲ್ ಕೂಲ್ ವೆದರು, ತೀರಾ ಚಳಿ ಇಲ್ಲ, ತೀರಾ ಸೆಕೆ ಇಲ್ಲ. ಏನು ಮಾಡಿದೆ ಬ್ಯಾಂಗ್ಳೂರಿಗೆ ಬಂದಾಗಿಂದ? ಲಂಡನ್ನ ಮಿಸ್ ಮಾಡ್ಕೋತಿದ್ಯಾ? ಸ್ವಲ್ಪ ಮೈ ರೂಮ್. ಆ ರೂಮಾ? ಲಂಡನಲ್ಲಿ ಮಿಸ್ಸಿಂಗ್ ಮೈ ಬೆಂಗಳೂರು ರೂಮ್, ಬೆಂಗಳೂರಲ್ಲಿ ಇದ್ದಾಗ ಲಂಡನ್ ರೂಮ್. ಹಂಗೆ ಅಲ್ವಾ ಗೈಸ್, ಒಂದ್ ಕಡೆ ಬಂದಾಗ ಇನ್ನೊಂದು ಮಿಸ್ ಮಾಡೋದು, ಅಲ್ಲಿದ್ದಾಗ ಇದನ್ನ ಮಿಸ್ ಮಾಡೋದು ಮಾಡ್ತಿದ್ಲು. ಸೊ ಇವಾಗ ಇನ್ನೊಂದು ಏನು ವಿಚಾರ ಅಂತ ಅಂದರೆ, ನಾನು ಜಾನ್ಸಿ ಸದ್ಯಕ್ಕಂತೂ ಲಂಡನ್ಗೆ ಹೋಗ್ತಿಲ್ಲ. ನಾಟ್ ಎನಿ ಟೈಮ್ ವೆರಿ ಸೂನ್, ಬಿಕಾಸ್ ಇಲ್ಲೇ ಇದ್ಕೊಂಡು ಆರಾಮಾಗಿ ಹೋಗೋಣ ಅಂತ. ಯಾಕೆ ಅಂದರೆ ನಮ್ಮ ಕಾಲೇಜ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಮಾಡೋದು ಇದೆ ಕೆಲಸ, ಇಲ್ಲಿ ಮಾಡೋದು ಅದಕ್ಕೆ. ಇಲ್ಲಿ ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಚೆನ್ನಾಗಿ ಕಂಫರ್ಟ್ ಝೋನ್ ಅದು ಇದೆಲ್ಲ ಇದೆಯಲ್ವಾ. ಸಮ್ಮರ್ ಬ್ರೇಕ್ ಕೆಲಸ ಇಲ್ಲ ಗೈಸ್, ಅಡ್ಗೆ ಮಾಡೋ ಕೆಲಸ ಇಲ್ಲ, ಸಮ್ಮರ್ ಬ್ರೇಕ್ ಇದೆ. ನಮ್ ಕೆಲಸ ನಾವು ಮಾಡ್ಕೋತಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಅಂದ್ರೂ ನಾನ್ ಮಾಡ್ಕೋತಿದ್ದೀನಿ, ಅವ್ಳು ಮಾಡ್ಕೋತಿದ್ದೆ. ಅವ್ಳು ಪ್ಯಾಂಪರ್ಡ್ ಕಿಡ್ ಅಲ್ವಾ. ನನ್ನ ಅಡ್ಗೆ ನಾನೇ ಮಾಡ್ಕೋತಿದ್ದೀನಿ, ನನ್ನ ಬಟ್ಟೆ ನಾನೇ ಮಡ್ಸ್ಕೊತಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಅದಕ್ಕೆ ಒಂದು ಸ್ವಲ್ಪ ದಿನ ಇಲ್ಲೇ ಆರಾಮಾಗಿ ಇದ್ದು ಹೋಗೋಣ ಅಂತ. ಆ್ಯಕ್ಚುಲಿ ಸಮ್ಮರ್ ಬ್ರೇಕ್ ಇತ್ತು ನಮಗೆ, 3 months ಆಫ್ ಸಮ್ಮರ್ ಬ್ರೇಕ್ ಇದೆ. ಅದಕ್ಕೆ ಸುಮ್ಮನೆ ಬೇಗ ಬುಕ್ ಮಾಡ್ಕೊಂಡು. ನಿನ್ನೆ ಬೇರೆ ಆಘಾತ ಆಯಿತು ಗೊತ್ತಾ, ದುರಂತ ಆಯ್ತಲ್ವಾ. ಫ್ಲೈಟು ಏರ್ ಇಂಡಿಯಾ ಫ್ಲೈಟ್ ಆ್ಯಕ್ಚುಲಿ ಬ್ಲಾಸ್ಟ್ ಆಯ್ತಲ್ವಾ. ನಮ್ಮದು ಫಸ್ಟ್ ಏರ್ ಇಂಡಿಯಾನೇ ಇದ್ದಿದ್ದು, June 6th ಹೋಗ್ಬೇಕಿತ್ತು. ಇವತ್ತು ಆ್ಯಕ್ಚುಲಿ ಒಬ್ಬರು ಮತ್ತೆ ಏರ್ ಇಂಡಿಯಾದಲ್ಲೇ ಹೋಗ್ತಿದ್ದಾರೆ, ಹೋಪ್ಫುಲಿ ಸೇಫಾಗಿ ಹೋಗ್ತಾರೆ ಅವರು ಏರ್ ಇಂಡಿಯಾದಲ್ಲಿ ಲಂಡನ್ಗೆ. ಯಾರು ಅಂತಂದರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಏರ್ಪೋರ್ಟ್ ರೋಡಲ್ಲಿದ್ದೀವಿ ಸದ್ಯಕ್ಕೆ. ನೋಡಿ ಟೋಲ್ ಹತ್ರ ಇದ್ದೀವಿ. ಯಾಕೆ, ಏನು, ಯಾರನ್ನ ಬಿಡ್ತಾ ಇದ್ದೀವಿ ಏರ್ಪೋರ್ಟ್ ಹತ್ರ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಲಂಡನಲ್ಲಿ ಇದ್ದಿದ್ದು ಫ್ರೆಂಡ್ಸ್ ಎಲ್ಲರೂ ಇಂಡಿಯಾಗೆ ಬಂದರು, ಇದ್ದು ಒಂದು 15 ದಿನ 20 ದಿನ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ. ಆದರೆ ನಾವಿಬ್ಬರು ಲೆಜೆಂಡ್ಸ್ ಇಲ್ಲೇ ಇದ್ದೀವಿ. ಅವರೆಲ್ಲ ಸೆಪ್ಟೆಂಬರ್ ಇಂಟೇಕು, ನಾವು ಮಾತ್ರ ಜಾನ್ ಇಂಟೇಕು. ಜಾನ್ ಇಂಟೇಕ್ ಸ್ಟೂಡೆಂಟ್ಸ್ಗೆ ಇದೊಂದು ಅಡ್ವಾಂಟೇಜು, 3 months ಆಫ್ ಸಮ್ಮರ್ ಬ್ರೇಕ್ ಇರುತ್ತೆ. ಸೊ ಆರಾಮಾಗಿ ಬೆಂಗಳೂರೆಲ್ಲ ಇಟ್ಕೊಂಡು ಹೋಗ್ಬೋದು. ನಾವು ಲಂಡನ್ಗೆ ಹೋಗಿ ಕೂಡ ಮಾಡೋ ಅಂಥದ್ದು ಏನಿರಲಿಲ್ಲ. ನಾವು ಅಕ್ಕಪಕ್ಕ ದೇಶನೆಲ್ಲ, ಬಟ್ ವೀಸಾ ಇರಲಿಲ್ಲ. ಸೊ ಇಲ್ಲಿ ವೀಸಾನ ಅಪ್ಲೈ ಮಾಡಿ ತಗೊಂಡು ಅಲ್ಲೋಗಿ ಸುತ್ತೀವಿ. ಸೊ ಅದಕ್ಕೆ ಇಲ್ಲಿ ಆರಾಮಾಗಿ ಒಂದಷ್ಟು ದಿನ ಅಂತ. ಯಾಕೆ
ಅಂದ್ರೆ if we go there we had to explore something or at least do something there. ಸುಮ್ಮನೆ ಹೋಗ್ಬಿಟ್ಟು we're not doing anything. ಏನೋ ಮಾಡ್ತಿದೀವಲ್ವಾ, ಪ್ರೊಡಕ್ಟಿವ್ ಆಗಿ ಕಾಲೇಜ್ಗೆ ಹೋಗ್ತೀವಿ, ಮಾಡ್ತೀವಿ. We had to travel at least in UK but we didn't do anything. ಮಾಡಬೇಕು ಬಿಕಾಸ್ ನಮಗೆ ಕ್ಲೀನಾಗಿ ಟೈಮ್ ಎಲ್ಲ ಇದು ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಮುಂದೆ ಇನ್ನೂ ಒಂದಷ್ಟು ತಿಂಗಳು ಇರ್ತೀವಲ್ಲ ಅಲ್ಲಿ ಇವ್ರು ಸುಮ್ಮನೆ ನಗ್ತಾಳಪ್ಪ, ಇವಳು ಎಷ್ಟೊಂದು ದಿನ ಆದ್ಮೇಲೆ ಕಾಣಿಸ್ಕೊಂಡ್ಬಿಟ್ಟು. ಸೊ ಹೆಂಗೆ ಅನಿಸ್ತಿದೆ ನಿಂಗೆ ಇಂಡಿಯಾ? ಏನು ಬಂದು 1 month ಆಗಿದೆ, ಈಗ ಕೇಳ್ತಿದ್ಯಾ? ನೀನು 1 ತಿಂಗಳು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡಿರ್ಲಿಲ್ವಲ್ಲ, ಏನು ಮಾಡೋಣ, ಇವತ್ತು ಕಾಣಿಸ್ಕೊಂಡಿದ್ಯಾ? ಚೆನ್ನಾಗೇ ಅನಿಸ್ತಿದೆ ಗೈಸ್. ಎಲ್ಲೂ ಜಿಮ್ಗೆ ಹೋಗ್ತಿದ್ದೀನಿ, ಹಾಂ ಡಯಟ್ ಸ್ವಲ್ಪ ಎಲ್ಲ ಹೋಯ್ತು, ಹಾಂ, ಅದೊಂದು ಸ್ವಲ್ಪ ಗಿಲ್ಟ್ ಇದೆ ಅಷ್ಟೇ. ಬಟ್ ನೌ ಐ ಆಮ್ ಗೆಟಿಂಗ್ ಬ್ಯಾಕ್. ಸೊ ಇದು ನಮ್ಮ ಅಪ್ಡೇಟ್ ಆಗಿತ್ತು. ಇನ್ನೇನಿಲ್ಲ ಗೈಸ್, ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಯಾರು ಏನು ಎತ್ತ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಫಾರ್ಚುನೇಟ್ಲಿ ನಾವಿವತ್ತು ಬಂದಿದ್ದು ಕೆಲಸ ಆಗಲಿಲ್ಲ. ದಿಸ್ ಫ್ಲೈಟ್ ಹ್ಯಾಸ್ ಬೀನ್ ಕ್ಯಾನ್ಸಲ್ ಬೈ ದ ಏರ್ಲೈನ್ಸ್. ಇನ್ನು 2 ದಿನ ಫ್ಲೈಟ್ ಇಲ್ವಂತೆ. ಸೊ ಹೋಗ್ತಿದ್ದಿದ್ದು ಇವನೇ. ಬಬ್ಲು, ಏನು ಅನಿಸ್ತಿದೆ? ಅನ್ಫಾರ್ಚುನೇಟ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. 2 ದಿನ ಫ್ಲೈಟ್ ಇಲ್ಲ. ಏನು ಅನಿಸ್ತಿದೆ? ಏನು ಅನಿಸ್ತಿಲ್ಲ, ಸುಮ್ಮನೆ ನಾನು ಓಪನ್ ಮಾಡ್ಕೊಡ್ಬೋದು. ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ಸರಿ ಹೇಳು. ನಡ್ರಿ ಮನೆ ಹೋಗೋಣ. ನೋಡಿ ಜಾನ್ಸಿ ಹೇಳ್ತಾ ಇದ್ದಾಳೆ, ಎಲ್ರಿಗೂ ಎಷ್ಟು ಕೆಲಸ ಇರುತ್ತೆ ಈ ಥರ ಸಡನ್ ಆಗಿ ಫ್ಲೈಟ್ನ ಕ್ಯಾನ್ಸಲ್ ಮಾಡಿದ್ರೆ. ಬಬ್ಲುಗೂ ಪಾಪ ಎಷ್ಟು ಕೆಲಸ ಇತ್ತು, ಕೆಲಸ ಮಾಡಬೇಕು. ಬಬ್ಲುಗೂ ಪಾಪ ಎಷ್ಟು ಕೆಲಸ ಇತ್ತು ಲಂಡನಲ್ಲಿ, ಬಟ್ ಇವಾಗ ಕ್ಯಾನ್ಸಲ್ ಆಗುತ್ತೆ. ಟುಡೇ ಬ್ರೋ, ಟುಮಾರೋ ಡೈರೆಕ್ಟ್ ಇಲ್ಲಿಂದ ಹೋಗಿದ ತಕ್ಷಣ ನಾಳೆ ಕೆಲಸ ಇತ್ತು, ಬಟ್ ಕ್ಯಾನ್ಸಲ್ ಆಗಿದೆ. ಏನಕ್ಕೆ ಅಂದರೆ ನಿನ್ನೆ ಡುಮ್ ಅಂದ್ಬಿಡ್ತಲ್ಲ ಫ್ಲೈಟು. ಸೊ ಅದಕ್ಕೆ ಇರಾನಲ್ಲಿ ವಾರ್ ನಡೀತಿದೆಯಂತೆ. ಆ್ಯಕ್ಚುಲಿ ನಿನ್ನೆ ಒಂದು ಫ್ಲೈಟ್ ಹೋಯ್ತಂತೆ, ಹೋಗಿ ಹಂಗೆ ವಾಪಸ್ ಬಂದ್ಬಿಡ್ತಂತೆ ಲಂಡನ್ಗೆ ಹೋಗೋ ಫ್ಲೈಟು. ಸೊ ಬೇಡ, ಹೋಗದೇ ಇರೋದೇ ಒಳ್ಳೇದಾಯಿತು. ಆರಾಮಾಗಿ ಸೇಫಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಈ ಥರ ಎಲ್ಲ ಸೀನ್ ಆಗಿದೆ. ನೋಡೋಣ ಮುಂದಕ್ಕೆ ಏನು ಕತೆ. ಹಾಂ, ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ. ಸ್ವಲ್ಪ ಹ್ಯಾಪಿ, ಸ್ವಲ್ಪ ಸ್ಯಾಡ್. ವೈ ಸ್ಯಾಡ್ ಅಂದ್ರೆ ಮತ್ತೆ ಅಯ್ಯೋ ಇಲ್ಲೇ ಇರ್ಬೇಕಾ ಅಂತ. ಇಲ್ಲೇ ಇರ್ಬೇಕಾ ಅಂತನಾ? ಹ್ಯಾಪಿ ಅಂತಕ್ಕೆ ಅಂದ್ರೆ ಇನ್ನ ಇರ್ಬೋದು. ಇವಂದು ಪ್ರತಿ ಸಲ ಏನಾರು ಒಂದಿರುತ್ತೆ. ಫಸ್ಟ್ ಟೈಮ್ ಇವ್ನು ಲಂಡನ್ಗೆ ಹೋಗ್ಬೇಕಾದ್ರೆ ರಾಂಗ್ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದ, ವೀಸಾ ಇರಲಿಲ್ಲ, ಲಾಂಗ್ ಫ್ಲೈಟ್ ಏನೋ ಒಟ್ನಲ್ಲಿ. ಅದೇ ಯಾರೋ ಬುಕ್ ಮಾಡ್ತಾರೆ ಅಂತ ಹೋಗ್ಬಿಡೋದಲ್ಲ. ಅದಕ್ಕೆ ಆನ್ ಸ್ಪಾಟ್ ನಿಂತ್ಕೊಂಡು 1 ಲಕ್ಷ ಕಟ್ಟಿ, ರಿಚ್ ಕಿಡ್ಸು 1 ಲಕ್ಷ ಕಟ್ಟಿ ಇನ್ನೊಂದು ಫ್ಲೈಟ್ ಬುಕ್ ಮಾಡಿದ್ರು ಲಾಸ್ಟ್ ಟೈಮು. ಸೊ ಅದು ಆ ಥರ ಆಯಿತು ಫಸ್ಟ್ ಫ್ಲೈಟು. ಈಗ ನೋಡಿದ್ರೆ ಫ್ಲೈಟೇ ಕ್ಯಾನ್ಸಲ್ ಅಂತೆ. ಸುಮ್ಮನೆ ಬಂದೆ ಅಲ್ಲಿಂದ. ನೆಕ್ಸ್ಟ್ ಟೈಮ್ ನಿನ್ನನ್ನು ಬಿಡಕ್ಕೆ ನಾನು ಬರಲ್ಲ, ನನಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಬರಲೇ ಬೇಡ. ಅದೇ ನಾನು ಎಷ್ಟು ಬೇಗ ಇದ್ದೆ. ಫೋನ್ ಮಾಡಿದೆ ನೀನು. ವಾ, ಕೇಮ್ ನಿಯರ್ ಸಿರಿ at 11 o'clock. ಕೇಮ್ ನಿಯರ್ ಸಿರಿ at 11 o'clock. ಅದು ಎಷ್ಟೇ ಆದರೂ ಮುಂಚೆ ಬಾಗರು ಲಂಡನ್ಗೆ ಬರೀ ಆಗ್ತಾರೆ. ನನಗೆ ಏರ್ಪೋರ್ಟ್ನ ನೋಡ್ತಾ ಇದ್ರೆ ಓಲ್ಡ್ ಮೆಮೊರೀಸ್ ಫುಲ್ಲು ಕಣ್ಮುಂದೆ ಬರ್ತಾ ಇದೆ. ನಾನು ಫಸ್ಟ್ ಟೈಮ್ ಹೋದಾಗ ಓ ವಾವ್ ಈ ಕಡೆ ನಿಂತಿದ್ದೆ, ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ಬಿಟ್ಟೋಗಿದ್ದೆ ಅಂತ ಫುಲ್ ಬೇಜಾರಾಗಿ ನನಗಂತೂ ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡು ವಾವ್ ಅಂತ ಅನಿಸ್ತಿದೆ. ನೋಡಿ ಟರ್ಮಿನಲ್ 2 ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಂದನೇ ನಾವು ಹೋಗಿದ್ದು. ಅಲ್ಲೆಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ಹೋಗ್ಬೇಕಾರೆ ಎಷ್ಟು ಬೇಜಾರಾಗ್ತಿತ್ತು. ಇವಾಗ ನಿಂಗೆ ಹೋಗ್ಬೇಕು ಅನಿಸ್ತಿದೆಯಾ ಲಂಡನ್ಗೆ? ಏರ್ಪೋರ್ಟ್ ನೋಡಿದ್ಮೇಲೆ ಹೋಗಿ ಅವ್ನ ಜೊತೆ ನಾಳೆ ಹೋಗ್ಬಿಡು ಬುಕ್ ಮಾಡ್ಕೊಂಡು. ನಾನಂತೂ ಹೋಗಲ್ಲ, 1-2 ತಿಂಗಳು ನಾನು ಇಲ್ಲೇ ಇರ್ತೀನಪ್ಪ. ನನಗೆ ಮೇನ್ ಬ್ರೋ ದೇರ್ ಐ ವಾಸ್ ಡೂಯಿಂಗ್ ಮೈ ಡಯಟ್ ಹಿಯರ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ಆಚೆ ಐ ಆಮ್ ಗೋಯಿಂಗ್ ಅಂಡ್ ಐ ಆಮ್ ಮೀಟಿಂಗ್. ಅದೇ ಫಾಲ್ಟ್. ಅದಕ್ಕೆ ನೀನು ಲಂಡನ್ಗೆ ಹೋಗ್ಬೇಕು, ಡಯಟ್ ಮೇಂಟೈನ್ ಮಾಮ್ ವಿಲ್ ಕಮ್ ಅಂಡ್ ಗಿವ್ ಇನ್ ದ ಪ್ಲೇಟ್. ನಾನು ಹೆಂಗೆ ಬೇಡ ಅನ್ನೋದು. ಅದಕ್ಕೆ ಬೇಕು ಕೊಡ್ತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂತಾ ಇದ್ವಿ. ಇದು ಬಂದು ಬಬ್ಲು ಅವ್ರ ಮಮ್ಮಿ. ಹಾಯ್ ಹೇಳಿ ಆಂಟಿ. ಆಂಟಿ ಅವ್ನು ಹೋಗ್ತಿಲ್ಲ, ಏನ್ ಅನ್ಸ್ತಿದೆ? ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ? ಇಲ್ಲ ಜಾಸ್ತಿ ತಿಂತಾನೆ ಇವತ್ತಿಂದ. ಸೊ ಇವಾಗ ಕಾಫಿ ತಗೊಂಡು ಸಮೋಸ ತಗೊಂಡು ಸಮೋಸ ತಿನ್ನಕ್ಕೋಸ್ಕರ ಏರ್ಪೋರ್ಟಿಗೆ ಬಂದಂಗಿದೆ ಅಂತ ಹೇಳ್ತಾ ಇದ್ದಾನೆ ಬಬ್ಲು. ಸೊ ಕಾಫಿ ಕುಡಿತಾ ಸಮೋಸ ತಿಂತ ವೆದರ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಒಳ್ಳೆ ಮಿನಿ ಟ್ರಿಪ್ ಆಯಿತು. ಸುಮ್ಮನೆ ಲಾಂಗ್ ಡ್ರೈವ್. ಸುಮ್ಮನೆ ಏರ್ಪೋರ್ಟ್ಗೆ ಬೋರ್ ಆದರೆ ಬರ್ತಾರಲ್ಲ ಎಷ್ಟೊಂದು ಜನ, ಆ ಥರ ನಾವು ಒಂದಿನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈ ಥರ ಆಗುತ್ತೆ ಆ ದಿನ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ
ಬಂದ್ವಿ. ಇನ್ನೊಂದ್ಸಲಿ ಅಂತೂ ನಾನು ಇಲ್ಲೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ, ಬಬ್ಲೂನ್ ಬಿಡಕ್ಕೆ ನಾನು ಇನ್ನೊಂದ್ಸಲಿ ಏರ್ಪೋರ್ಟಿಗೆ ಬರಲ್ಲ. ಅವ್ನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಲಿ. ಗೈಸ್ ನೀವಿಲ್ಲ ನಂಗೆ ತುಂಬಾ ಜನ ಇದ್ದಾರೆ, ಬರ್ರಿ ಗೈಸ್, ಡೋಂಟ್ ವರಿ. ಅದಕ್ಕೆ ಇವತ್ತು ತುಂಬಾ ಜನ ಬಂದಿದ್ರು. ಯಾರನ್ನೂ ಕರ್ದಿಲ್ಲ ನಡ್ರಿ. ನಮ್ಮನ್ನು ಏನ್ ಕರೀಲಿಲ್ಲ ಇವನು, ನಾವೇ ಬಂದಿದ್ದು ಫ್ರೆಂಡ್ಸ್ ಅಂತ. ಗೊತ್ತಾ ಗೈಸ್ ಬರೋದು ಪಾಪ ಇವನು ಪೋರ್ಟ್ಸ್ ಮೌತ್ ಇಂದ ನಮ್ಮನ್ನ ಬಿಡಕ್ಕೋಸ್ಕರ ಏರ್ಪೋರ್ಟಿಗೆ ಬರ್ತಾನೆ. ನಾವು ಇಲ್ಲಿಂದ ಇಲ್ಲಿಗೆ ಬಿಡಕ್ ಬರಲ್ಲ. ಬರ್ಬೇಕಲ್ಲ ಗೈಸ್, ಅದಕ್ಕೆ ಬಂದೆ. ಎಕ್ಸಾಕ್ಟ್ಲಿ ನಾವು ಅಲ್ಲಿ ಹೋದ್ಮೇಲೆ ನಮ್ಮನ್ನ ಪಿಕಪ್ ಮಾಡ್ಬೇಕಲ್ವಾ, ಒಬ್ಬರೇ ಬರಕ್ಕಾಗುತ್ತಾ? ಬಬ್ಲು ಇಲ್ಲ ಅಂದ್ರೆ ನಮ್ ಲಗೇಜ್ ಎಲ್ಲ ಅದಕ್ಕೋಸ್ಕರ ನೋಡಿದ್ದೀರಲ್ಲ ನೀವು ಇಲ್ಲೇ ಇರೋಣ, ಇಲ್ಲೇ ಬರುತ್ತೆ. ಹೇಳಿ ಏನೋ ಹೇಳ್ತಿದ್ದಲ್ಲ. ಅದೇ ಬಬ್ಲು ಎಷ್ಟು ಹೆಲ್ಪ್ ಮಾಡಿದಾನೆ, ನೀವೇ ನೋಡಿದ್ದೀರಾ. ಹೌದು, ನಮ್ ಲಗೇಜ್ ಎಲ್ಲ ಎತ್ಕೊಂಡು ಎಷ್ಟು ಹೆಲ್ಪ್ ಮಾಡ್ತಾನೆ. ಖಂಡಿತವಾಗ್ಲೂ ಬ್ಲಾಗಲ್ಲಿ ಬಂದೇ ಬರುತ್ತೆ. ಏನು ರಿಪೋರ್ಟ್ ಮಾಡಕ್ ಆಗಲ್ಲ ಗೈಸ್. ಹೌದು, ಸೊ ರಿಪೋರ್ಟ್ ಮಾಡಿಸ್ತೀವಿ ಅಷ್ಟೇ. ಇವಾಗ ಕಾರ್ ಬಂದಿದೆ, ನಮ್ಮ ಕಾರಲ್ಲಿ ಹತ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಆ ಅಂಕಲ್ ಫುಲ್ ನಮ್ಮ ಮಧು ಅಂಕಲ್ ಗಾಬರಿಯಿಂದ ನೋಡ್ತಾರೆ, ಏನು ವಾಪಸ್ ಬಂದ್ಬಿಟ್ಟವ್ರೆ ಅಂತ. ಸೊ ಬಬ್ಲುದು ಫ್ಲೈಟ್ ಬಂದ್ಬಿಟ್ಟು 2 days ಆದಮೇಲೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 daysವರೆಗೂ ಯಾವ ಫ್ಲೈಟ್ಸ್ ಕೂಡ ಲಂಡನ್ಗೆ ಹೋಗಲ್ಲ ಅಂತ ಹೇಳಿದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.